ಶ್ರೀ ಪಂಪಾ ಮಹೇಶ್ವರ ದೇವಸ್ಥಾನದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಸಿವಿಲ್ ಜಡ್ಜ್ ಬೆಳಗೋಡು ಸಂತೋಷ್ ಅವರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಸೋಮನಗೌಡ, ದ್ಯಾಮನಗೌಡ, ಶರಣಯ್ಯ ಸ್ವಾಮಿ, ಅಂಧನಯ್ಯ ಸ್ವಾಮಿ, ಎರಡೋಣಿ ಮುರುಡೇಶ್, ರಾಜಶೇಖರ್ ಬೆಳಗೋಡು, ಜಮಖಂಡಿ ವೀರೇಶ್, ಹನುಮೇಶ್ ಬಟಾರಿ, ಈಡಿಗ ವಿಶ್ವನಾಥ್, ಬಾದನಟ್ಟಿ ವೀರೇಶ್ ವಕೀಲರು, ಅದಾಪುರ್ ವೆಂಕಟೇಶ್ ವಕೀಲರು, ಕತ್ತಿ ಶಿವು, ವಿನೋದ್, ವೀರಶೈವ ಸಮಾಜದ ಮಹಿಳೆಯರು, ಅನೇಕ ಜಾತಿಯ ಮುಖಂಡರು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಇವರು ಇಂಥ ಹುದ್ದೆ ಬರಬೇಕಾದ್ರೆ ಅವರು ಫ್ಯಾಮಿಲಿ ಮೆಂಬರ್ಸು, ಅವರ ತಾಯಿಯರು, ಅವರ ದೊಡ್ಡಪ್ಪ ಎಲ್ಲರೂ ಏನಂದ್ರೆ ಶ್ರಮ ಭಾಳ ಇದೆ ಅಂತೇಳಿ ಏನಂತಂದ್ರೆ ಅವರು ಕೂಡ ಇನ್ನೂ ಉನ್ನತ ಇದು ವಿಧಾನ ಅಂತ ಸೀನಿಯರ್ ಜಡ್ಜ್ ಅಂತಿದ್ದಾರೆ, ಜಿಲ್ಲಾ ನ್ಯಾಯಾಧೀಶರು. ಇವರು ನಮ್ಮ ರಾಜ್ಯದ ಹೈಕೋರ್ಟಿಗೆ ಕೂಡ ಹೋಗೋದಂತ ನಾನು ಆಸ್ತಾ ಅವರಿಂದ ಒಳ್ಳೆ ಜಡ್ಜ್ಮೆಂಟ್ ಬರಲಿ, ಬಡವರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾರೆ. ನನ್ನ ಆತ್ಮಗಳನ್ನು ಆಸ್ತಿ ಈ ಒಂದು ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಯಶಸ್ವಿಗೊಳಿಸಿದ್ದೀರಿ. ಎಲ್ಲರೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಏನಂತಂದ್ರೆ, ಇವತ್ತಿನ ದಿನ ಕಷ್ಟಪಟ್ಟು ಅವರು ಈ ಒಂದು ನ್ಯಾಯಾಧೀಶರ ಹುದ್ದೆಗೆ ಬರಬೇಕಾದ್ರೆ ಯಾವ್ಯಾವ ಕಷ್ಟಗಳನ್ನು ಅವರು ಅನುಭವಿಸಿದ್ದಾರೆ ಮತ್ತು ಅವರು ಈ ಒಂದು ಹುದ್ದೆ ತಗೋಬೇಕಾದ್ರೆ ಯಾವ ರೀತಿ ಓದಿದ್ದಾರೆ ಮತ್ತು ಅವರಲ್ಲಿರುವಂತಹ ಏನು ಅನಿಸಿಕೆಗಳನ್ನು ಇವತ್ತು ತಮ್ಮೆಲ್ಲರಿಗೂ ಸಹ ಮಾನ್ಯ ಸಂತೋಷ್ ಅವರು ಒಂದೆರಡು ಅನಿಸಿಕೆಗಳನ್ನು ಅವರು ಹೇಳಬೇಕಾಗಿ ಧನ್ಯವಾದಗಳು. ಒಂದೆರಡು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮ ಊರು ಚಿಕ್ಕಜಂತೇಲಿ ಗ್ರಾಮವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಗುರುತಿಸುವ ಹಾಗೆ ಮಾಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ವಿ ಸಂತೋಷ್ ಅವರು ಅಂತ ಹೇಳ್ತಾರೆ. ಎಲ್ಲರೂ ಓದಿದ್ದಾರೆ, ಇಲ್ಲ ಅಂತಲ್ಲ, ಕೆಲವರು ಮಾತ್ರ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ಸೊ ಈಗ ಇನ್ನು ಮುಂದಿನ ದಿನಗಳಲ್ಲಿ ಸಹ ಯಾರೂ ಸಹ ಡಿಗ್ರಿ ಓದಿ, ಪೋಸ್ಟ್ ಗ್ರಾಜುಯೇಟ್ ಹೋಗಿ ಯಾರೂ ಸಹ ಬಿಡಬಾರ್ದು. ದಯವಿಟ್ಟು ನೀವು ಒಂದು ಅಚೀವ್ಮೆಂಟ್ ಮಾಡಿರಿ. ನನ್ನದೇ ನಾನು ಸಾಧಿಸಿರುವಂಥ ಸಾಧನೆ ನೀವೆಲ್ಲರೂ ಸಾಧಿಸ್ರಿ ಅನ್ನುವಂಥ
ಒಂದು ಮನೋಭಾವನೆಯನ್ನು ಇವತ್ತು ಸಂತೋಷವನ್ನು ನಮ್ಮೂರಿಗೆ ತಂದಿದ್ದಾರೆ. ಆದ ಕಾರಣ ಎಲ್ಲರೂ ಸಹ, ನೀವು ಪಾಲಕರು ಸಹ, ಆಮೇಲೆ ನಿಮ್ಮ ಮಕ್ಕಳಿಗೂ ಸಹ ಒಂದು ಅಚೀವ್ಮೆಂಟ್ ಮಾಡಬೇಕು, ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡು ಓದಬೇಕು. ಈಗ ಸಂತೋಷ ಹೇಗೆ ನ್ಯಾಯಾಧೀಶರಾಗಿದ್ದಾರೆ, ಇನ್ನೂ ಹಲವಾರು ಹುದ್ದೆಗಳನ್ನು ಸಹ ನೀವು ಕಷ್ಟಪಟ್ಟು ಓದಿ ನೀವೆಲ್ಲರೂ ಪಾಲಕರು ಸಹ ನಿಮ್ಮ ಮಕ್ಕಳಿಗೆ ಸಹಕರಿಸಿ ಇವತ್ತಿನ ದಿನ ಇವ್ರು ಹೆಂಗ ಹುದ್ದೆ ಅಂತ ಅಂದ್ರೆ ಅದರಂಗೆ ನಿಮ್ಮ ಮಕ್ಕಳು ಸಹ ತಗೊಳ್ಳಿಕ್ಕೆ ಇವರು ಮಾದರಿಯಾಗಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಸಹ ಆ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಿದ್ದು ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಸಹ ವಂದನೆಗಳು. ಹಿರಿಯರಿಗೆ ನನ್ನ ಪ್ರಣಾಮಗಳು. ಹೂವಿನ ಆರಾಧ್ಯ ದೈವ ಉಮಾಮಹೇಶ್ವರನಿಗೆ ನಮಸ್ಕರಿಸುತ್ತಾ ಭಾಳ ಖುಷಿಯಾಗುತ್ತೆ ಈ ಎಲ್ಲರನ್ನ ನೋಡಿ ಮಾತಾಡಿ. ಇದೇ ಸಮಯದಲ್ಲಿ ನನ್ನ ದಿವಂಗತ ನಮ್ಮ ತಾತ ಅಜ್ಜಿ ನಮ್ಮ ತಂದೆಯವರು ಕೂಡ ನೆನೆಸ್ಕೊಂತೀನಿ ಇದೇ ಸಮಯದಲ್ಲಿ. ಅದೇ ರೀತಿ ಈ ಚಿಕ್ಕಜಂಕಲ್ ಗ್ರಾಮದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ಸಮಯದಲ್ಲಿ. ಅದೇ ರೀತಿ ಮುಂದಿನ ಎಲ್ಲ ನಮ್ಮ ಯುವಕರು ಇದೇ ರೀತಿ ಮುಂದೊಂದು ದಿನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಹುದ್ದೆಗೆ ಹೋಗ್ಬೇಕಂತ ನಾನು ಆಶಿಸ್ತೇನೆ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಅದಕ್ಕೆ ನೀಡಬೇಕು ಅದನ್ನು ನಾನು ನೀಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಇದೇ ಸಮಯದಲ್ಲಿ ನಾನು